ನಾವು ಕೊಟ್ಟಿರ್ತಕ್ಕಂಥದ್ದು. ಈಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರೋರು ಯಾರು? ಸುಮಾರು 5 ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ. ಈ ವರ್ಷ 204 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಇಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ 200 ಕೋಟಿ. ಸ್ವಾಮೀಜಿಯವರು ಹೇಳಿದ್ರು, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಒಂದು ವೇಳೆ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಕೇಸ್ ನಡೀತಾ ಇದೆ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ನಾವು ಎಷ್ಟು ಇಟ್ಟಿದ್ದೋ ಅದಕ್ಕಿಂತ 1 ಪೈಸೆನೂ ಕೂಡ ಕಡಿಮೆ ಮಾಡಲ್ಲ. 1 ಪೈಸೆನೂ ಕೂಡ ಕಡಿಮೆ ಮಾಡಲ್ಲ. ಈಗ ನನ್ನ ಹತ್ರನೇ ಇದೆ, ನಾಗೇಂದ್ರ ಅವರಿಗೆ ಬೇಲ್ ಸಿಕ್ಕಿದೆ, ಅವ್ರ ಮೇಲೂ ಕೂಡ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ರು, ಬೇಲ್ ಸಿಕ್ಕಿದೆ. ಈಗ ಅವ್ರನ್ನ ಮಂತ್ರಿ ಆಗಿದ್ರು, ಅವರು ಪರಿಶಿಷ್ಟ ವರ್ಗಗಳ ಮಂತ್ರಿ. ಈಗ ಅವರು ಹೊರಗಡೆ ಬಂದಿದ್ದಾರೆ. ಚುನಾವಣೆ ಆದಮೇಲೆ ನಾನು ಒಂದು ತೀರ್ಮಾನ ಮಾಡಬೇಕು ಸ್ವಾಮೀಜಿ. ಅದರಿಂದ ಈ ಸರ್ಕಾರ ಇದೆಯಲ್ಲ, ಎಲ್ಲ ಜಾತಿಲಿ ಬಡವ ಏನು ಈಗ ಬಿಜೆಪಿ ಅವರು ತಗೊಳ್ಳಲ್ವಾ? ಅಕ್ಕಿ ತಗೊಳ್ಳಲ್ವಾ? ಬಸ್ನಲ್ಲಿ ಹೋಗಲ್ವಾ? ತಿರ್ಗಾಡಲ್ವಾ ಫ್ರೀಯಾಗಿ? 2,000 ರೂಪಾಯಿ ತಗೊಳ್ಳಲ್ವಾ? ವಿದ್ಯುತ್ ಬಿಲ್ ತಗೊಳ್ಳಲ್ವಾ? ವಿದ್ಯುತ್ ಬಿಲ್ ಕಟ್ಟಾಗಿಲ್ಲ, ಅವರು ಕಟ್ಟಾಗಿಲ್ಲ. ನೋಡಿ ಹೆಂಗೆ ನಾವು ಅದಕ್ಕೆ ಎಲ್ಲ ಜಾತಿ ಧರ್ಮದ ಬಡವರು ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಬಡವರು, ಮಹಿಳೆಯರು, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆಗ ಮಾತ್ರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋವಳು. ಬಸವ, ಬುದ್ಧ, ಕನಕದಾಸರು, ಮಹರ್ಷಿ ವಾಲ್ಮೀಕಿ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಇವ್ರ ವಿಚಾರಗಳಲ್ಲಿ ನಂಬಿಕೆ. ಗೊತ್ತಾಯ್ತಾ? ಇದರಲ್ಲಿ ಯಾರು ಏನು ಹೇಳಿದ್ರು ಕೂಡ ರಾಜಿ ಆಗಲ್ಲ, ಯಾವ ಕಾರಣಕ್ಕೂ ರಾಜಿ ಆಗಲ್ಲ. ನಮ್ಗೆ ಓಟ್ ಕೊಡ್ಲಿ ಬಿಡ್ಲಿ ಅದು ಬೇರೆ ವಿಚಾರ. ಆದರೆ ಬಡವರು ಅವ್ರಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು. ಇದೇ ನಮ್ಮ ಗುರಿ, ಇದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಈಗ ಇಲ್ಲಿ ಮನವಿ ಒಂದು ಕೊಟ್ಟರು ನಾಯಕರ ಸಂಘದವರು. ಇಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ 2 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ. 2 ಕೋಟಿ ರೂಪಾಯಿ ಕೊಡೋಣ. 2 ಕೋಟಿ ರೂಪಾಯಿಯನ್ನ ಕೊಡುತ್ತೇನೆ. ವಾಲ್ಮೀಕಿ ಭವನವನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಗ್ಬೋದಾ? ಒಡ್ರಿ ಚಪ್ಪಾಳೆ. ಇಷ್ಟು ಈಗ ಕೊಡಕ್ಕಾಗಲ್ಲಪ್ಪ, ಸುಮ್ಮನೆ ಬೆಲೆ ಇಲ್ದಿರೋದೆಲ್ಲ ಕುತ್ಕೊಳ್ಳಿ, ಆಗಲ್ಲ. ಈಗ ಕೊಡಕ್ಕಾಗಲ್ಲ. ಎಲ್ಲಿಂದ ಕೊಡ್ತೀಯ? ಎಲ್ಲಿದೆ ಜಾಗ ಕೊಡಕ್ಕೆ? ಕೊಡಕ್ಕಾಗಲ್ಲ, ಕೂತ್ಕೊಳ್ರಿ. ಸುಮ್ಮನೆ ಇವೆಲ್ಲ ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡದೆ ಹೋದ್ರೆ ಸುಮ್ಮನೆ ಇವೆಲ್ಲ ಆಗಲ್ಲ. ನಾಗೇಂದ್ರ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ಅದರಿಂದ ಈಗ ನೀವು ಎಲ್ಲ ಜನ ಸೇರಿದ್ದೀರಿ, ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಬಿಡ್ತಾರೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಹೇಳಿದ ಮೇಲೆ ನಡೆಸ್ತೀವಿ. ನಮ್ಮ ಸರ್ಕಾರ
ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ. ಅದರಿಂದ ನೀವು ಏನು ಹೇಳಿದಿರಿ, ಈಗ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡಬೇಕು ಅಂತ ಹೇಳಿದ್ರಿ, ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಅನಿಲ್ ನಾಡವರಿಗೆ, ಅನಿಲ್ ಚಿಕ್ಕಮಾದು ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹರ್ಷಿ ವಾಲ್ಮೀಕಿ.